ಆವತ್ತಿನ ದಿನ ಅಮಾವಾಸ್ಯೆ. ಅವತ್ತು ಪ್ರಕಾಶ ಕಾಡೊಳಗೆ ಹೋಗ್ತಾನೆ. ಒಬ್ಬನೇ ರಾತ್ರಿಲಿ ಟಾರ್ಚ್ ಹಾಕ್ಕೊಂಡು ಕಾಡೊಳಗಡೆ ಹೋಗ್ಬೇಕಾದ್ರೆ ಅವನಿಗೆ ಆ ಹೆಂಗಸಿನ ಹಾಡು ಕೇಳಕ್ಕೆ ಸ್ಟಾರ್ಟ್ ಆಗುತ್ತೆ. ಜೋರಾಗಿ ಅಳ್ತಾ ಇರೋ ಶಬ್ದ ಅವನಿಗೆ ಕೇಳಿಸುತ್ತೆ. ಆ ಶಬ್ದನೇ ಫಾಲೋ ಮಾಡಿಕೊಂಡು ಅವನು ಆ ಶಬ್ದದ ಹತ್ರ ಹೋಗ್ತಾನೆ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಅದೊಂದು ಬಿದ್ದೋಗಿರೋ ಮನೆ ಇರುತ್ತಲ್ಲ, ಆ ಮನೆ ಒಳಗಡೆಯಿಂದ ಶಬ್ದ ಬರ್ತಾ ಇರುತ್ತೆ. ಇವನು ನಿಧಾನವಾಗಿ ಆ ಮನೆ ಒಳಗಡೆ ಹೋಗ್ತಾನೆ. ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಮನೆ ಸುತ್ತ ಗೆಜ್ಜೆ ಶಬ್ದ ಆಗೋ ಥರ ಅವನಿಗೆ ಕೇಳಿಸ್ತಾ ಇರುತ್ತೆ. ಇವನಿಗೆ ಭಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸೈಲೆಂಟಾಗಿ ಏನು ಮಾತಾಡ್ದಂಗೆ ಸೈಡಲ್ಲಿ ಆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊತಾನೆ. ಅಷ್ಟರಲ್ಲಿ ನಿಧಾನಕ್ಕೆ ಗೆಜ್ಜೆ ಶಬ್ದ ಮನೆ ಒಳಗಡೆ ಬರೋ ಥರ ಶಬ್ದ ಕೇಳಿಸುತ್ತೆ. ಹಾಗೆ ಬೆಳ್ಳಗೆ ಏನೋ ಒಂಥರ ಕಾಣಿಸುತ್ತೆ. ಇವನಿಗೆ ಭಯ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಹೆಂಗಸು ಸೀದಾ ಒಳಗೆ ಬಂದ್ಬಿಟ್ಟು ಒಂದು ಚೇರ್ ಮೇಲೆ ಕುತ್ಕೊಂಡು ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವನಿಗೆ ಸಿಕ್ಕಾಪಟ್ಟೆ ಭಯ. ಇವನು ನಿಧಾನಕ್ಕೆ ಚೇರಿಂದ ನಿಂತ್ಕೊಂಡು ಯಾಕೆ ಅಳ್ತಾ ಇದ್ದೀರಾ, ಯಾರು ನೀವು ಅಂತ ಕೇಳ್ತಾನೆ.